దాదాపు ಸೊಲ್ಯೂಷನ್ ಈಚಿನ 1 ಗಂಟೆ ಮಟ್ಟ ತಹಸೀಲ್ದಾರ್ನಲ್ಲೇ ಬಿಡೋದೆ. VA ತಹಸೀಲ್ದಾರನ್ನು ಕರೆಸಿದ್ದೀನಿ, ಬಡಬ VA ಅನ್ನು ಕರೆಸಿದ್ದೀನಿ, DT ಕರೆಸಿದ್ದೀನಿ, AC ಅವರು ಇದ್ದು DC ಅವರ ಹತ್ರ ಮಾತಾಡಿ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ. ನಿಮಗೆ ಸ್ಪಂದನೆ ಕೊಡಬೇಕು. ಇದು ನನ್ನ ವಿಧಾನಸಭಾ ಕ್ಷೇತ್ರ ಅಲ್ಲ, ನಿಮಗೆ ಹೇಳಿದ್ದೀನಿ, ಇದು ಇಲ್ಲೇ ವಿಧಾನಸಭಾ ಕ್ಷೇತ್ರ. ಆದರೆ ನೀವು ಇಲ್ಲಿ ಬಂದು ಒಬ್ಬ ಪ್ರಜೆಗಳಿಗೆ, ಯಾರಿಗಾದರೂ ಸಾಮಾನ್ಯ ಜನರಿಗೆ, ಬಡವರಿಗೆ ನ್ಯಾಯ ಕೊಡೋದು ನಮ್ಮ ಧರ್ಮ. ಏನು ಯಜಮಾನ್ರೆ ಕೇಳ್ತಾ ಇದ್ದಾರೆ ಹೇಳೋದು? ಈಗ ನಿಮಗೆ 94 CL ರಾಧಮ್ಮ ನೀವಲ್ಲ, ನಿಮ್ಮ ಹೆಸರಿಗೆ 94 CL ಅಲ್ಲಿ 8 ಸೆನ್ಸ 9 ಸೆನ್ಸ ಜಾಗ ಇದೆ. ಅದನ್ನು ನೀವೊಂದು ಅರ್ಜಿಗೆ ಸೈನ್ ಮಾಡಬೇಕು. ಅದನ್ನು ನಿಮಗೆ ಮಾಡಿಕೊಡುವ ಕೆಲಸವನ್ನು ಮಾಡ್ತೀವಿ. ಆ ನಂತರ ನಿಮಗೆ ಮನೆ ಕಟ್ಟಲಿಕ್ಕೆ ಸರ್ಕಾರದಿಂದ ರಾಜೀವ್ ಗಾಂಧಿಯಿಂದ ಬರುವಂಥ 2 ಲಕ್ಷ ರೂಪಾಯಿ ಮಂಜೂರು ಮಾಡ್ತದೆ. ಅದು 2-3 ತಿಂಗಳು ಆಗ್ತದೆ. ನಾಳೆನೇ ಅದು ಮಂಜೂರಾಗಿ 1 ಲಕ್ಷ ಒಮ್ಮೆಲೆ ಬರುವುದಿಲ್ಲ. ನಿಮಗೆ ಸ್ಟೇಟ್ ಫೌಂಡೇಶನ್ಗೆ ಒಂದು ಫಸ್ಟ್ ದಾಖಲೆ ನಿಮ್ಮ ಹೆಸರಲ್ಲಿ ಮಾಡಿಕೊಡ್ತೀವಿ. 9 ಸೆನ್ಸ್ 8 ಸೆನ್ಸ್ 9 ಸೆನ್ಸ್ ಅದೇ ಜಾಗ ಅದೇ ಅಡಿಯಲ್ಲಿ. ಅದರಲ್ಲಿ 8 ಇದ್ರೆ 8, 5 ಇದ್ರೆ 5, 6, 8 ಇದೆ. 9ರಿಂದ ಜಾಸ್ತಿ ಕೊಡೋಕ್ಕಾಗಲ್ಲ. ಬರುವುದರಲ್ಲಿ 9 ಮಾತ್ರ. ಅದಕ್ಕೆ 10 ದಿವಸ ಬೇಕು. ನೀವು ಇವತ್ತೊಂದು ಅರ್ಜಿ ಮಾಡಿ AC ಕೊಡಬೇಕು. ಆನಂತರ ಅದು ಪರಿಶೀಲನೆಗೆ ಅರ್ಜಿ ಹಾಕಿ ಅದನ್ನು ತಂದು 1 ವಾರ ಟೈಮ್ ಹೇಳಿದ್ದೀನಿ. 10 ದಿವಸ ನಮಗೆ ಬೇಕು. ಆ ಕಡೆ ಈ ಕಡೆ ಮತ್ತು ನೀವು ಪುನಃ ಅದನ್ನು ನಮ್ಮ ಹತ್ರ ನೀವು ಹೇಳಿದ್ದಾರೆ ಅಂತ ಹೇಳುವ 10 ದಿವಸದಲ್ಲಿ ನಿಮಗೆ ಅದನ್ನು ಮಾಡಿಕೊಡುವ ಕೆಲಸವನ್ನು ನಾವು ಮಾಡ್ತೀವಿ. ಆನಂತರ ಮನೆ ಕಟ್ಟಲಿಕ್ಕೆ 3-4 ತಿಂಗಳು 2 ಲಕ್ಷ ಬಂದರೆ ಫೌಂಡೇಶನ್ ಸ್ಟೇಜು ಎಲ್ಲ ಕಟ್ತಾರಲ್ಲ ಅದೇ ರೀತಿಯೇ ಬರ್ತದೆ. ನೀವು ಬೇಗ ಬೇಕಾದಲ್ಲಿ ನಿಮಗೆ ಬೇಕಾಗುವಂಥ ಇದನ್ನು ಕಟ್ಟಿಕೊಂಡು ಸ್ಟೇಜ್ ಕಟ್ಟಿಕೊಂಡು ಬರ್ಬೋದು. ನಿಮ್ಮಲ್ಲಿ ಅಲ್ಲಿ ಸುಳ್ಯದಲ್ಲಿ ಅವರಿಗೆ ಮನೆ ಕಟ್ಟಲಿಕ್ಕೆ ಆ ಜಾಗ ಅವರಿಗೆ ಅನುದಾನ ಅಲ್ಲಿಂದ ಬಂದಿಲ್ಲ ಅಂತಾದರೂ ನಾನು ಮಿನಿಸ್ಟರ್ ಹತ್ರ ಮಾತಾಡಿ, ಜಮೀರ್ ಅವರ ಹತ್ರ ಮಾತಾಡಿ, ವಸತಿ ಸಚಿವರ ಹತ್ರ ಮಾತಾಡಿ ಸ್ಪೆಷಲ್ ಕೇಸಲ್ಲಿ ನಿಮಗೆ ಒಂದು ಮನೆ ಕೊಡಿಸುವಂಥ ಕೆಲಸವನ್ನು ಮಾಡ್ತೇನೆ. ಇದಕ್ಕೆ ನೀವು ಒಪ್ಪಬೇಕು. ಇದಕ್ಕಿಂತ ಹೆಚ್ಚು ನಾನು ಮಾಡಲಿಕ್ಕೆ ಏನೂ ಸಾಧ್ಯ ಇಲ್ಲ. ಅದಕ್ಕೆ ನಿಮ್ಮ ಜಾಗ ನಿಮ್ಮ ಹೆಸರಿಗೆ ಆಗ್ತದೆ. ಮನೆ ಕಟ್ಟಲಿಕ್ಕೆ 2 ಲಕ್ಷ ರೂಪಾಯಿ ಅಂದಾಜು ದುಡ್ಡು ಬರ್ತದೆ. ಅದಕ್ಕೆ ನೀವು ಒಪ್ಪಿ ಇದನ್ನು ಸರಿ ಅಂತ ಹೇಳಿದರೆ ನಿಮ್ಮ ಅಧಿಕಾರಿಗಳನ್ನು ಕರೆದು ಕೂಡ ನಿಮಗೆ ಭರವಸೆಯನ್ನು ಕೊಡುವಂಥ ಕೆಲಸವನ್ನು AC ತಹಸೀಲ್ದಾರ್ನ ಕರೆದು ಭರವಸೆಯನ್ನು ಕೊಡುವ ಕೆಲಸ ಮಾಡ್ತೀನಿ. ಜವಾಬ್ದಾರಿಯನ್ನು ನಾನು ತಗೊಳ್ತೀನಿ. ನಿಮ್ಮ ಮೇಲೆ ಭರವಸೆ ಆಗ್ತದಾ? ನನಗೆ 500 ಜನ ಅಲ್ಲಿ ಕಾಯ್ತಾರೆ. ಅದಕ್ಕೆ ಬೇಗ ಹೋಗಬೇಕು. ಒಂದು ಬೊಂಡಕ್ಕೆ ಹೋಗಪ್ಪ, ಏನಾದರೂ ಕುಡಿಲಿಕ್ಕೆ ಬೊಂಡ ನಷ್ಟ ಮಾಡಿದಾರ, ಅನ್ಯಾಯ ಮಾಡಿದಾರ, ಅವ್ರ ವಿರುದ್ಧ ಏನು ಕ್ರಮ? ಕರೆಂಟ್ ಬೇಕಲ್ಲ, ನಾಳೆನೇ ಕೊಡ್ಲಿಕ್ಕೆ ಆಗುದಿಲ್ಲ. 1 ದಿವಸ ಹೋಗಿ ನಾಳೆನೇ ಆಯ್ತು ಕೊಡಿಸ್ತೀನಿ. ಕರೆಂಟ್ ಎಲ್ಲ ಕೋರ್ಟ್ ಆದೇಶ ಪ್ರಕಾರ ಅವರು ಡೆಮೊಲಿಷ್ ಮಾಡಿದ್ದಾರೆ. ಅದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಅಂದರೆ ನಿಮಗೂ ಬೇರೆ ದಾಖಲೆಗಳಲ್ಲಿ ಇಲ್ಲ. ಈಗ ರಾಧಮ್ಮ ಇವರು, ಇನ್ನೊಬ್ಬರ ಹೆಸರೇನು ರೇಣುಕಾ ಕೂಡ ಮನೆಯಲ್ಲಿ ಇದ್ದಾರೆ. ಈಗ ಇಲ್ಲ ಅಂತಾದರೂ ಯಾವತ್ತು ಅವರು ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಬರುವಾಗ ಮನೆ ಕಟ್ತಾ ಇರುವಾಗ ರೇಣುಕಾ ಅದರಲ್ಲಿ ಇದ್ರು. ಅದರ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಹೋಗುದಿಲ್ಲ. ಇನಿಷಿಯಲ್ ರಿಪೋರ್ಟು ಪೊಲೀಸ್ ರಿಪೋರ್ಟಲ್ಲಿ ಅವರ ಹೆಸರಲ್ಲಿದೆ. ಆನಂತರ ನೀವು ಅಲ್ಲಿ ಆಧಾರಕ್ಕೆ ನಿಮಗೂ ಏನು ದಾಖಲೆಗಳಿಲ್ಲ. ಆಧಾರ್ ಕಾರ್ಡು, ವೋಟರ್ ID ಬಿಟ್ಟರೆ ನಿಮ್ಮ ಹತ್ರ ಯಾವ ದಾಖಲೆಗಳು ಆ ಜಾಗಕ್ಕೆ ಇಲ್ಲ. ಆದರೂ ನೀವು ಬಡವರು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ನೀವು ಅಲ್ಲಿ ಮನೆ ಇಟ್ಟಿದಂತೆ ನಾನು ಅಧಿಕಾರಿಗಳಿಗೆಲ್ಲ ಹೇಳಿ ಅದನ್ನು ಮಾಡಿಕೊಡಬೇಕು. ಇಲ್ಲ ಅಂತಾದರೆ ನಾನು ನಿಮ್ಮ ಜೊತೆ ಬಂದು ಸೈಕ್ ಕೊಡ್ತೇನೆ ಅಂತ ಅವ್ರ ಹತ್ರ ಹೇಳಿದೆ. ನಾನು ಬರ್ತೇನೆ ನಿಮ್ಮ ಜೊತೆ. ತಹಸೀಲ್ದಾರ್ ಮನೆ ಮುಂದೆ, ಪುತ್ತೂರು AC ಕಚೇರಿಯಲ್ಲ, ಈ ತಹಸೀಲ್ದಾರ್ ಕಚೇರಿ ಮನೆ ಮುಂದೆ, ತಹಸೀಲ್ದಾರ್ ಕಚೇರಿ ಮುಂದೆ ನಾನು ಕೂಡ ಕೊಡ್ತೀನಿ ಅಂತ ಹೇಳಿದೆ. ಅದರಿಂದ ನಿಮಗೆ ಜಾಗ ನಿಮ್ಮ ಹೆಸರಿಗೆ ಮಾಡಿಕೊಡ್ತೇವೆ. ಮನೆ ಕಟ್ಟಲಿಕ್ಕೆ ನೀವು ಇನ್ನೂ ಪುನಃ ಹಾಗೆ ಆಗಬೇಕು, ಹೀಗೆ ಆಗಬೇಕು, ನಿಮ್ಮಂಥದ್ದೇ ಒಂದು ನೀವು ಕಂಡೀಷನ್ಗಳನ್ನು ಹಾಕಬಾರ್ದು. ತೊಂದರೆ ಆಗಿದೆ ನಿಮ್ಮದು, ನಿಮ್ಮ ಜಾಗ ನಿಮ್ಮ ಹೆಸರಿಗೆ ಆಗ್ತದೆ. ಅದನ್ನು ನೀವು ಮಾಡಿಕೊಂಡು ಒಳ್ಳೆಯ ಜೀವನವನ್ನು ಮಾಡಿ ಅಂತ ನಾನು ನಿಮಗೆ ಅವರಿಗೆ ನ್ಯಾಯ ಕೊಡುವಂಥ ಕೆಲಸ ನೀವು ಮಾಡಬೇಕು. ನಿಮ್ಮ ಕೆಲಸ ಆಗ್ತದೆ ಅಂತ ಹೇಳಿದವರು ಮೆಗಾ ಪಾಲಿಕೆ ಅವರಿಗೆ ಹೇಳಿ, ಮಾಧ್ಯಮದವರು ಕರ್ಕೊಂಡು ಬಂದಿದ್ದಾರೆ. ಅವರಿಗೊಂದು ಧನ್ಯವಾದ ಹೇಳಬೇಕು.
ಎಲ್ಲ ನಮ್ಮ ಕುಟುಂಬ ಗಿರೀಶನ ಅವರು ನೋಡಿಕೊಳ್ತಾ ಇದ್ರು ಇಷ್ಟು ದಿವಸ ಕೂಡ ನಮ್ಮ ಅವರಿಗೆ ಊಟ ಹೊತ್ತಿಗೆಲ್ಲ ಅವರು ಕೊಡ್ತಾ ಇದ್ರು. ಅವರು ಮತ್ತೆ ಇವರು ಡೈಲಿ ಇಲ್ಲೇ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ರು. ಹೊತ್ತಿಗೆ ಅವ್ರಿಗೆ ಏನು ಬೇಕು ಎಲ್ಲ ಕೇಳ್ತಾ ಮತ್ತು ನಮ್ಮ ಜನಪ್ರತಿನಿಧಿಗಳಿಗೆ ಇರುವಂಥ ಕರ್ತವ್ಯ. ಆ ಮುಖಾಂತರ ನಾವೊಂದು ಕಾನೂನಾತ್ಮಕವಾಗಿ ಏನು ಮಾಡ್ಬೋದು ಅನ್ನೋ ವಿಚಾರಕ್ಕೆ ನೀವು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದೀರಿ. ಕಾನೂನು ಪ್ರಕಾರ ಇದ್ದರೆ ನಾನು ಖಂಡಿತ ಅದನ್ನು ಮಾಡಿಕೊಡ್ತೀನಿ, ಡೈರೆಕ್ಷನ್ ಕೊಡ್ತೀನಿ ಅಂತ ನೀವು ಹೇಳಿದ್ದೀರಿ. ನಾವು ಕೂಡ ಅದಕ್ಕೆ ಪೂರಕವಾಗಿ ಅವರಿಗೆ ಹೇಳುವಂಥ ಕೆಲಸವನ್ನು ಮಾಡಿದರೆ ಅದಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ. ಅವರಿಗೆ ಈಗ ನ್ಯೂಸ್ ಕೊಡುವ ಮುಖಾಂತರ ಅವರ ಪ್ರತಿಭಟನೆಯನ್ನು ಹಿಂದೆತ್ತಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ನಿಮಗೆ ಗೊತ್ತಿರಲಿ ಅಂತ ನಿಮ್ಮನ್ನು ಕರೆದು ನಿಮಗೆ ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಎಸ್ ಎಸ್ ಬಿಡಿರಿ ಅರೋಡತ್ತ ಹಾಂ ಎಸ್ ಸರ್ ಏನಾಯಿತು ಸುಖಾಂತ್ಯ? ಕಡಬ ತಾಲೂಕಿನ ಸುಳ್ಯ ವಿಧಾನಸಭಾ ಕ್ಷೇತ್ರದ ಕೌಕ್ರಾಡಿ ಎಂಬಲ್ಲಿ ಒಂದು ಬಡ ಕುಟುಂಬ ಸರಕಾರಿ ಜಾಗದಲ್ಲಿ ಮನೆ ಮಾಡಿ ಕೂತಿದೆ. ಅದಕ್ಕೆ ಒಬ್ಬರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಕೋರ್ಟಿಗೆ ಸಲ್ಲಿಸಿ ಆ ಕೋರ್ಟಿನಿಂದ ತಹಸೀಲ್ದಾರಿಗೆ ನೋಟಿಸ್ ಹಾಕಿತ್ತು. ಆ ಪ್ರಕಾರ ನೋಟಿಸಿನ ಮೇಲೆ ತಹಸೀಲ್ದಾರರು ಅವರ ಮನೆಯನ್ನು ನೆಲಸಮ ಮಾಡುವಂಥ ಕೆಲಸವನ್ನು ಮಾಡಿದರು. ಆ ಕುಟುಂಬ ಬಡ ಕುಟುಂಬ ಇಲ್ಲಿ ಬಂದು 14 ದಿವಸದಿಂದ ಇವತ್ತಿಗೆ 15 ದಿವಸದಿಂದ ಉಪವಾಸವನ್ನು ಮಾಡಿ AC ಕಚೇರಿಯ ಮುಂದೆ ಉಪವಾಸ ಪ್ರತಿಭಟನೆಯನ್ನು ಮಾಡ್ತಾಯಿದ್ದರು. ಮಾಧ್ಯಮದವರ ಮುಖಾಂತರ ನಾವು ಕೂಡ ಇಲ್ಲಿಗೆ ಬಂದು ಅದನ್ನು ಏನು ಅವರಿಗೆ ತೊಂದರೆ ಆಗಿದೆ ಅದನ್ನು ವಿಚಾರಿಸಿದಾಗ ಅವರು ವಿಚಾರವನ್ನು ಹೇಳಿದ್ದಾರೆ. ಇವತ್ತು ಕಡಬ ತಹಸೀಲ್ದಾರನ್ನು ಬರಲಿಕ್ಕೆ ಹೇಳಿ ಅಸಿಸ್ಟೆಂಟ್ ಕಮಿಷನರನ್ನು ಸೇರಿಸಿ DC ಅವರ ಹತ್ರ ಮಾತುಕತೆ ಮಾಡಿ ಅವರ ಜಾಗ ಏನಿದೆ 9 ಸೆಂಟ್ಸ್ ಜಾಗ ಅವರು ಅರ್ಜಿ ಕೊಟ್ಟಿದ್ದಾರೆ, ಅದನ್ನು ಅವರ ಹೆಸರಿಗೆ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಆನಂತರ ಅವರಿಗೆ ಮನೆ ಕಟ್ಟಲಿಕ್ಕೆ ರಾಜೀವ್ ಗಾಂಧಿ ನಿಗಮದಿಂದ ಸುಮಾರು 2 ಲಕ್ಷ ರೂಪಾಯಿಗಳ ಒಂದು ಸಹಾಯವನ್ನು ಕೂಡ ಮಾಡುವಂಥ ಕೆಲಸ ಆಶ್ವಾಸನೆಯನ್ನು ಕೊಟ್ಟಿದ್ದೇನೆ. ಅವರು ಇವತ್ತು ಅದನ್ನೆಲ್ಲ ಒಪ್ಪಿಕೊಂಡು ಅವರ ಇವತ್ತಿನಿಂದ ಅವರು ಉಪವಾಸ ಸತ್ಯಾಗ್ರಹ ಪ್ರತಿಭಟನೆಯನ್ನು ಮಾಡ್ತೀನಿ ಅನ್ನೋ ವಿಚಾರ, ನಾವು ಸಾಯುವವರೆಗೆ ಇಲ್ಲೇ ಇಡ್ತೀವಿ ಅನ್ನೋ ವಿಚಾರವನ್ನು ತಿಳಿಸಿದರು. ಅವರ ಮನವನ್ನು ಉಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ, ಅದಕ್ಕೆ ಒಪ್ಪಿಕೊಂಡಿದ್ದಾರೆ. ಮುಂದಿನ 10 ದಿವಸದಲ್ಲಿ ಅವರು ವಾಸ ಇದ್ದಂಥ ಜಾಗವನ್ನು ಅವರ ಹೆಸರಿಗೆ 94C ಕಡತ ವಿಲೇವಾರಿ ಮಾಡೋ ಮುಖಾಂತರ ಮಾಡುವ ಕೆಲಸವನ್ನು ಮಾಡಿ ಅನಂತರ ರಾಜೀವ್ ಗಾಂಧಿ ಇಲಾಖೆಯಿಂದ ಅವರಿಗೆ 2 ಲಕ್ಷ ರೂಪಾಯಿಗಳ ಮನೆ ಕಟ್ಟಲಿಕ್ಕೆ ಅನುದಾನವನ್ನು ಕೊಡುವ ಮುಖಾಂತರ ಅವರ ಸಮಸ್ಯೆಗೆ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡಿದೆ. ಚರ್ಚೆ ಮಾಡಿದ ಪ್ರಕಾರ ಒಂದು ಅರ್ಜಿ ಇದೆ. ಆ ಅರ್ಜಿಯನ್ನು ಪರಿಶೀಲನೆ ಮಾಡಿ ಅವರಿಗೆ 94Cಯಲ್ಲಿ ಆ ಜಾಗವನ್ನು ಮಂಜೂರು ಮಾಡಲಿಕ್ಕೆ ಕ್ರಮ ತಗೊಳ್ತೀವಿ ಅಂತ ನಾನು ಭರವಸೆ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ಕಾಪಿನ ಬಾಗಿಲು ಸರ್ವೆ ನಂಬರ್ 123ರಲ್ಲಿ ಭೂಮಿಯಲ್ಲಿ ರಾಧಮ್ಮ ಮುತ್ತುಸ್ವಾಮಿಯವರು ಹಲವು ವರ್ಷದಿಂದ ವಾಸವಾಗಿದ್ದರು. ಅಲ್ಲಿ ಮನೆ ಕಟ್ಟಿಕೊಂಡು ಚೆನ್ನಾಗಿದ್ದರು. ಆದರೆ ಏಕಾಏಕಿ ಯಾವುದೇ ಒಂದು ಮಾಹಿತಿ ಇಲ್ಲದೆ ಕಡಬ ತಹಸೀಲ್ದಾರ್ ಹಾಗೂ ತಂಡದವರು 13/11/2024 ಮನೆಯನ್ನು ಹೊಡೆದು ನೆಲಸಮ ಮಾಡಿರ್ತಾರೆ. ಇದರ ಒಂದು ನ್ಯಾಯಕ್ಕೋಸ್ಕರ ಆ ಒಂದು ಬಡ ಕುಟುಂಬದೊಂದಿಗೆ ನಾವು 1 ವರ್ಷದಿಂದ ಒದ್ದಾಡ್ತಾ ಇದ್ದೆ. ಎಲ್ಲ ಸರ್ಕಾರಿ ಕಚೇರಿ ಎಲ್ಲದಕ್ಕೂ ಮನವಿ ಮಾಡಿ ನ್ಯಾಯ ಕೇಳಿದ್ವಿ, ಯಾರು ಕೊಡಿಸಿಲ್ಲ. ಕೊನೆಗೆ 29/12/2025 AC ಕಚೇರಿ ಮುಂಭಾಗದಲ್ಲಿ ಬಂದು ಧರಣಿ ಕೂತಿದ್ರು. ಅವರಿಗೆ ಸಾತಾಗಿ ನಾವು ನಮ್ಮ ಈ ಪುತ್ತೂರು ತಾಲೂಕಿನ ಎಲ್ಲ ಮಿತ್ರರು ಬಂದು ಕೈ ಜೋಡಿಸಿದರು. ಇವತ್ತು 5/1/2026 ಪುತ್ತೂರಿನ MLA ಆಗಿರುವಂಥ, ಅಂದರೆ ಈ ನಮ್ಮ ಈ ಬಡ ಮುಂದುವರ ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ವಿಧಾನಸಭೆ ಕ್ಷೇತ್ರ ಕಡಬ ತಾಲೂಕು. ಆದರೆ ಅಲ್ಲಿಯವರು ಯಾರೂ ಇದಕ್ಕೆ ಒಂದು ಸ್ಪಂದನೆ ಕೊಟ್ಟಿಲ್ಲ. ಯಾರೇ ಒಂದು MLA ಆಗಲಿ ಜನಪ್ರತಿನಿಧಿ ಆಗಿ ಯಾರೂ ಬಂದಿಲ್ಲ. ಆದರೆ ಪುತ್ತೂರಿನ MLA ಅಶೋಕ್ ರೈ ಸರ್ ಬಂದು ನಿನ್ನೆ
ಸಂಡೇ ಸಾಯಂಕಾಲ ಮಧ್ಯಾಹ್ನ ಬಂದರು ಹೇಳಿದ್ರು ನಾನು ಏನಾರು ಮಾಡಿ ಇವತ್ತಿಗೆ ನೀವು ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳು. ಅದರ ಪ್ರಕಾರವಾಗಿ ಅವರು ಆ ಒಂದು ಮನೆ ಕಟ್ಟುವ ಜಾಗಕ್ಕೆ 94 ಸಿ ಅಡಿಯಲ್ಲಿ ಹಕ್ಕುಪತ್ರ ಮಂಜೂರು ಮಾಡಿಕೊಡ್ತೀವಿ ಮತ್ತು ನಿಮಗೆ ಸರ್ಕಾರದಿಂದ ಏನೆಲ್ಲ ವ್ಯವಸ್ಥೆ ಬೇಕು ಮನೆ ಕಟ್ಟುವ ವ್ಯವಸ್ಥೆ ಎಲ್ಲವನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅವರಿಗೆ ನಮ್ಮ ಎಲ್ಲ ಹೋರಾಟಗಾರರ ಪರವಾಗಿ ಧನ್ಯವಾದಗಳು. ಈಗ ಏನಾದರೂ ಅದ್ರ ಬಗ್ಗೆ ಏನಾಯಿತು? ಇಲ್ಲ, ಇವಾಗ ಸದ್ಯಕ್ಕೆ ಅವರು ಈ ಒಂದು ಭರವಸೆ ಕೊಟ್ಟಿದ್ದಾರೆ. ಅದು ಮುಂದಕ್ಕೆ ನೋಡೋಣ, ಕಾನೂನು ಕ್ರಮ ಎಲ್ಲ ತಗೊಳ್ಳಿ. ಇವಾಗ ನಾವು ಹೋರಾಟವನ್ನು ಮಾತ್ರ ನಾವು ಹಿಂದಕ್ಕೆ ತೆಗಿತಾ ಇದ್ದೀವಿ ಅವರ ಒಂದು ಹೇಳಿಕೆ ಪ್ರಕಾರವಾಗಿ. ಅಲ್ಲಿ ಇಲ್ಲಿ ಕೂತದ ಸುಳ್ಯ ಶಾಸಕರಿಗೆ ಮಾಹಿತಿ ಇತ್ತಾ ಸರ್? ಸುಳ್ಯ ಶಾಸಕರಿಗೆ ಮನೆ ಕೆಡವಿ ಹಾಕಿದ ಅವತ್ತಿಂದ ಕರೆ ಮಾಡಿ ಹೇಳ್ತಾ ಇದ್ದೀವಿ ಸರ್. ಕರೆ ಮಾಡಿ ಹೇಳುವಾಗ ಹೇಳ್ತಾ ಇದ್ರು, ನನಗೆ ಶೌಚಾಲಯ ಉದ್ಘಾಟನೆಗೆ ನಾವು ನೆಲ್ಲಿಯಾಡಿಯಲ್ಲಿದ್ದೀವಿ, ಉದನೆಯಲ್ಲಿದ್ದಾರೆ ಅಂತ ಹೇಳಿದ್ರು. ತಿರ್ಗಾ ಬಿಸಿ ಅಂತ ಹೇಳಿದ್ರು. ಎಲ್ಲ ಸಭಾ ಕಾರ್ಯಕ್ರಮಕ್ಕೆ ಹೋಗಿ ಬಂದು ಸುಸ್ತಾಗಿ ಮಲ್ಕೊಂಡಿದ್ದಾರೆ, ಬರಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರು. ತಿರ್ಗಾ ಅಲ್ಲಿ ಬೆಳ್ತಂಗಳಿ ಎಲ್ಲ ಹೋದರು. ಆದರೆ ಈ ಒಂದು ವಿಷಯಕ್ಕೆ ನೊಂದವರ ಪರವಾಗಿ ಅವರು ನಿಂತಿಲ್ಲ ಸರ್. ಅವರಿಗೆಲ್ಲ ಮಾಹಿತಿ ಇದೆ ಸರ್. ನಾನೇ ಫೋನ್ ಮಾಡಿ ಹೇಳಿದ್ದೀನಿ, ಅವರು ಫೋನ್ ಮಾಡಿ ಹೇಳಿದ್ರು ಸರ್.